ಹಾಯ್ ಗೈಸ್, ನಾನು ನಿಮ್ಮ ಸ್ಕೈ ವ್ಲಾಗರ್. ವೆಲ್ಕಮ್ ಟು ನ್ಯೂ ವಿಡಿಯೋ. ಡೇ 7 ಋಷಿಕೇಶಲ್ಲಿದ್ದೀವಿ. ಸೊ ನೋಡ್ಬೋದು, ಫುಲ್ಲು ಮಳೆ ಹೊಡಿತಾ ಇದೆ. ನೋಡಿ ರಿವರ್ ಫ್ಲೋ ನೋಡಿ ಎಷ್ಟು ಜೋರಾಗಿದೆ. ನಿನ್ನೆ ರಿವರ್ ರಾಫ್ಟಿಂಗ್ ಬೇರೆ ಮಾಡಿದ್ವಿ, ನೋಡಿರ್ತೀರ ವಿಡಿಯೋಲ್ಲಿ. ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಟೈಮ್ ಬಂದ್ಬಿಟ್ಟು ಇವಾಗ 7:30 ಆಗ್ತಾ ಬಂತು. ಆ್ಯಕ್ಚುಲಿ 7 ಅಂದರೆ ಇಲ್ಲಿಂದ ಬಿಡಬೇಕಾಗಿತ್ತು ನಾವು. ಸೊ ಗಾಡಿಗಳೆಲ್ಲ ರೆಡಿ ಇದ್ದಾವೆ, ನೋಡ್ಬೋದು ನೀವು. ಏನು ಅಂದರೆ ಪ್ಲ್ಯಾನು ಇವತ್ತಿಂದು, ಸೊ ಇಲ್ಲಿಂದ ಬದ್ರಿನಾಥಿಗೆ ಹೋಗಬೇಕು ಅಂತ ಇರೋದು. ಇವತ್ತು ಬದ್ರಿನಾಥ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಬದ್ರಿನಾಥು ಇಲ್ಲಿಂದ 250 ಸಮಥಿಂಗ್ ಕಿಲೋಮೀಟರ್ಸ್ ಏನೋ ಇದೆ. ಸೊ ಬಟ್ ಆ 250 ಕಿಲೋಮೀಟರ್ಸ್ ಇಲ್ಲ, ಜಾಸ್ತಿ ಇದೆ ಅನ್ಸುತ್ತೆ. ಅದು ನಿಮಗೆ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ, ನನ್ನ ಗಾಡಿ ಮೇಲೆ ಹತ್ತಿದಾಗ ಹೇಳ್ತೀನಿ ಎಷ್ಟು ದೂರ ಇದೆ ಏನು ಅಂತ. ಬದ್ರಿನಾಥಗೆ ಹೋಗಿ ಬದ್ರಿನಾಥ್ ದರ್ಶನ ಮಾಡಬೇಕು ಅಂತ, ಅದಾದಮೇಲೆ ಕೇದಾರನಾಥ ಮಾಡಬೇಕು ಅಂತ, ಅದಾದಮೇಲೆ ಚಂಡೀಗಢ ಟು ಮನಾಲಿ. ಸೊ ಆ ಥರ ಪ್ಲ್ಯಾನ್ ಇದೆ, ನೋಡೋಣ. ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾಯಿದೆ, ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಗ್ತಿರ್ತವೆ, ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಥರ ಮಳೆ ಇದ್ದಾಗೆ ಲ್ಯಾಂಡ್ ಸ್ಲೈಡ್ಸ್ ಜಾಸ್ತಿ ಆಗೋದು. ಸೊ ಅದೇ ನೋಡಬೇಕು ಏನಾಗುತ್ತೆ ಅಂದ್ಬಿಟ್ಟು. ಸೊ ಪ್ಲೀಸ್ ಗಾಡ್ ಸಪೋರ್ಟ್ ಮಾಡು. ಬದ್ರಿನಾಥ್ ಬರ್ತಾಯಿದೆ ನಿನ್ನ ನೋಡೋಕ್ಕೆ ಅಂದ್ಬಿಟ್ಟು. ಸೊ ಪ್ಲೀಸ್ ಮಳೆನ ಬೇಗ ನಿಲ್ಲಿಸ್ಬಿಡು, ಇಲ್ಲ ಕಮ್ಮಿ ಮಾಡು. ಅಟ್ಲೀಸ್ಟ್ ರೈನ್ ಗರ್ಸ್ ಹಾಕ್ಕೊಂಡು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಜರ್ನಿನ, ಓಕೆನಾ? ಸೊ ಲೆಟ್ಸ್ ಗೋ. ಫಾಗ್ ನೋಡಿ ಹಿಂಗೆ ಇದೆ, ಫುಲ್ಲು ಫಾಗ್. ಇವಾಗ ಇಲ್ಲೂ ಫಾಗ್ ಇದೆ, ಆದರೆ ನಾನಿರೋ ಜಾಗದಲ್ಲೂ ಫಾಗ್ ಇದೆ, ಬಟ್ ಗೊತ್ತಾಗುತ್ತೆ ಅಷ್ಟೇ. ಓಕೆ, ಸೊ ಲೆಟ್ಸ್ ಗೋ. ಸೊ ಡೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಜರ್ನಿ ಸ್ಟಾರ್ಟ್ ಮಾಡಿದಾಗ. ಓಕೆ, ಸೊ ಇಲ್ಲಿಂದ ಹೊರಟಿದ್ದೀವಿ. ಇಲ್ಲಿಂದ ಅಂದರೆ ರೂಮಿಂದ ಚೆಕ್ಔಟ್ ಮಾಡಿದ್ದೀವಿ. ಒಂದು ರೂಮ್ ತೊಗೊಂಡಿದ್ದೀವಿ, ಯಾಕಂದರೆ ಇನ್ನು 3 ದಿನ ಬೇಕಾಗುತ್ತೆ ನಮಗೆ ಬದ್ರಿನಾಥ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬರೋಕ್ಕೆ. ಸೊ ನಮ್ಮ ಜರ್ನಿ ಇರೋದು ಇವತ್ತು ಥ್ರೂವರ್ಡ್ಸ್ ಬದ್ರಿನಾಥ್ ಮುಗಿಸ್ಕೊಂಡು ಅಲ್ಲಿಂದ ನಾವು ರಿಟರ್ನ್ ಮತ್ತೆ ಇಲ್ಲಿಗೆ ಬಂದು ಬದ್ರಿನಾಥ್ ಮುಗಿಸ್ಕೊಂಡು ಅಲ್ಲಿಂದ ಕೇದಾರ್ನಾಥ್ಗೆ ಹೋಗಿ ಕೇದಾರ್ನಾಥ್ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಕೇದಾರ್ನಾಥ್ ದರ್ಶನ ಮುಗಿಸ್ಕೊಂಡು ಸೊ ಕೇದಾರ್ನಾಥಿಂದ ರಿಟರ್ನ್ ಬಂದು ಒಂದಿನ ಸ್ಟೇ ಆಗಿ ಆಮೇಲೆ ಮನೇಲಿ ಹೋಗೋ ಪ್ಲ್ಯಾನ್ ಇದೆ. ಸೊ ನೋಡೋಣ, ದೇವ್ರು ನಮ್ಮ ಜೊತೆಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇನ್ನು ಯಾವ ಥರದ್ದು ಇದು ಆಗೋದು ಬೇಡ. ಜೈ ಶ್ರೀರಾಮ್, ಓಂ ನಮಃ ಶಿವಾಯ. ಓಕೆ, ಸೊ ಗಾಡಿ ಹತ್ತೋಣ. ಹಾಂ, ಮುಂದೆ ಹೋಗಿದ್ದಾರೆ. ಅಯ್ಯೋ ದೇವಾ. ಓಕೆ, ಓಂ ನಮಃ ಶಿವಾಯ. ಚಲೋ, ಫುಲ್ಲೆಲ್ಲ ಸೆಟ್ ಆಗಿದೆ. ಮಿರರ್ ಸೆಟ್. ಚಲೋ ಹೋಗೋಣ, ಗಾಡಿ ಸ್ಟಾರ್ಟ್ ಮಾಡುವ. ಏನಕ್ಕೆ ಹಿಂದೆನೂ ಹೋಯ್ತಾ ಇರಲಿಲ್ಲ ಗುರು ಗಾಡಿ. ಓಕೆ, ಸೊ ಬಾಯ್ಸ್ ಎಲ್ಲ ಅಲ್ಲಿದ್ದಾರೆ. ಸೊ ಇಲ್ಲಿಂದ ಹೋಗೋಣ. ಬರೀ 200 ಕಿಲೋಮೀಟರ್ಸ್ ಇರೋದು, 250 ಕಿಲೋಮೀಟರ್ಸ್ ಇದೆ ಅಷ್ಟೇ. ಬಟ್ ಅದೇ ಕಂಪ್ಲೀಟ್ ಮಾಡೋಕ್ಕೆ ನಮಗೆ 8 to 9 ಅವರ್ಸ್ ಆಗುತ್ತೆ ಇವತ್ತು. ಆಲ್ರೆಡಿ ಟೈಮ್ ಬಂದುಬಿಟ್ಟು ಎಷ್ಟು 8:30 9 ಗಂಟೆ ಆಗ್ತಾ ಬಂತು. ಸೊ ಆಲ್ರೆಡಿ ಲೇಟಾಗಿ ನಾವು 7 ಗಂಟೆಗೆ ಬಿಡ್ಬೇಕು ಅಂದ್ಕೊಂಡಿದ್ವಿ, 7 ಗಂಟೆ ಅಂದರೆ ಬಿಟ್ಬಿಡ್ಬೇಕು ಅಂದ್ಕೊಂಡಿದ್ವಿ. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ಮಳೆ ಬಂದು ಎಲ್ಲ ಟೈಮ್ ಹಾಳು ಮಾಡಿಬಿಡ್ತು. ಸೊ ಅದಕ್ಕೋಸ್ಕರ ಎಲ್ಲಪ್ಪ ಎಲ್ಲ ಟೈಮ್ ಹಾಳು ಮಾಡಿಬಿಡ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ಇವತ್ತು ಬಿಡೋದು. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಾಗುತ್ತೆ ನಿಮಗೂ. ಸೊ ಸಿಗೋಣ ಆನ್ ದ ವೇ. ಟೆಂಪಲ್ ಚೆನ್ನಾಗಿದೆ ಅಲ್ಲ. ಮಾರ್ಕೆಟ್, ಗಾಡ್ ಮಾರ್ಕೆಟ್. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಆಮೇಲೆ ಇದು
ಮಾಮ. ಫಾರೆಸ್ಟ್ ಹಿಂಗೆ ಸಾಕಾಗಿರುತ್ತೆ ಇವಾಗ. ಜಾಲಿ ಜಾಲಿ ಅಲ್ಲ ರೋಡ್, ಬಟ್ ಏನಂದರೆ ಲೈಟ್ಸ್ ಎಲ್ಲ ಹುಷಾರಾಗಿ ನೋಡ್ಕೊಂಡು ಹೊಡಿಬೇಕು ಗಾಡಿಗಳಷ್ಟೇ. ಅದು ಬಿಟ್ಟರೆ ಗೊತ್ತಿದೆಯಲ್ಲ, ಕ್ಲೈಮೇಟು ರೋಡು ಕ್ರೇಜ್ ಆಗಿರುತ್ತೆ ನಮ್ಗೆ ಇವಾಗ. ಶೂ ಒದ್ದೆ ಆಗಿಲ್ಲ ಅಂದರೆ ಸಾಕು, ಏನು ಶೂ ಒದ್ದೆ ಆಗಿ 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 ನನ್ನ ಕಾಲೆಲ್ಲ ನೋವು ಬಂದ್ಬಿಟ್ಟವು. ಆಹಾ, ಆಹಾ, ಓಹೋ, ಫಾಗ್ ನೋಡಿ ಗಾಯ್ಸ್, ಫಾಗು ಏನಿದೆ ಅದ್ಭುತ. ಓ ಫಾಗ್, ಮುರಾರೇ ಮುಕುಂದ ಮುರಾರೇ ಮುಕುಂದ. ಆಕಾಶ ಅಂದಿರಬೇಕು. ಅವ್ರು ಮುಂದೆ ಹೋಗಿರೋರು ನೋಡ್ಕೊಂತವ್ರು, ಬನ್ನಿ ಭಯ. 286 ಲೆಫ್ಟು. ಹೇಳಿಲ್ವಾ ಹಂಗೆ ಹೋಗ್ಬೇಕಿತ್ತು ಅಂತ? ನಾನು ಅದಕ್ಕೆ ಹಂಗೆ ನಿಂತ್ಕೊಂಡಿದ್ದು, ಅವ್ರು ತಾರ್ ಹಂಗೆ ಹೋಗಿದ್ದು ಅನ್ಕೊತೀನಿ. ಭಯ್ಯ ದೇಕ್ಕೆ ಚಲು, ಹೆಂಗೆ ಬ್ರಿಡ್ಜು, ರಿವರ್ ರಾಫ್ಟಿಂಗ್. ನಾವು ಎಲ್ಲಿಗೆ ಬಂದ್ವಿ ಗೊತ್ತಾ? ರಾಫ್ಟಿಂಗ್ ಬಂದಿದ್ವಿ ಗೊತ್ತಾ ನಿನ್ನೆ, ಅಲ್ಲಿಗೆ ಬಂದ್ವಿ ಅನ್ಸತ್ತೆ. ನೀವೇ ಕಾರ್ ಹಾಕೊಂಡಿದ್ದೀರಾ? ಬೈಕ್ ಹಾಕೊಳ್ಳಿ ಭಯ್ಯ. ಅವ್ರಿಗೆ ಹೇಳಿ ಬೈಕ್ ಹಾಕೊಳ್ಳೋಕ್ಕೆ. ಅಬ್ಬಾ, ಇರಲಿ ಬಿಡಿ, ಲೆಟ್ಸ್ ಗೋ. ಜಾಲಿ ರೋಡ್, ನಾಟ್ ಟು ವರಿ. ಬಟ್ ಇವೇ ಸುಮಗಳು ಜಾಸ್ತಿ. ಹಂಗೆ ಹಿಂದೆ ಮುಂದೆ ಆಯ್ತಾ ಐತೆ. ಇವರೆಲ್ಲ ಎಳಿತಾರೆ ಭಯ, ಹುಷಾರು. ಲ್ಯಾಂಡ್ ಸ್ಲೈಡ್ ರೋಡ್ಗೆ ಬಂದ್ಬಿಟ್ಟೈತೆ ಮೇಲ್ಗಡೆಯಿಂದ. ಗೊತ್ತಾಗಲ್ಲ ಬರೋದು, ಏನು ಮಾಡೋಕ್ಕಾಗಲ್ಲ. ಟ್ರಯಲ್ಸ್ ಅಷ್ಟೇ ಇದು, ಪಿಕ್ಚರ್ ಬಿ ಬಾಕಿ. ಹುಷಾರ್, ಶೂ ಒಳಗೆ ನೀರು ಹೋಯ್ತಾ ಇವಾಗ. ಅವ್ನು ಹಾಕ್ತಾನಲ್ಲ ನೋಡ್ರೆ. ಅಯ್ಯೋ ಅದ್ರ ಹತ್ರ ಮೇಲೆ ಇಟ್ಕೊಂಡ್ಬಿಟ್ಟೆ ಕಾಲು. ಅಪ್ಪದೇವ, ಮೊದಲೇ ಶೂ 2 ದಿನ ಬೇಕಾಯ್ತು ಒಣಗಕ್ಕೆ. ಶೂ 2 ದಿನ ತೊಗೊತದೆ, ಹಸಿ ಆಗ್ಬಿಡು. ಫುಲ್ ಲ್ಯಾಂಡ್ ಸ್ಲೈಡು. ಫುಲ್ಲೇ ಜರ್ದೋಗ್ಬಿಟ್ಟೈತಲ್ಲ, ಫುಲ್ಲೇ ಜರ್ದೋಗ್ಬಿಟ್ಟೈತೆ ಫುಲ್. ಜೈ ಶ್ರೀರಾಮ್. ಹೆಲ್ಮೆಟ್ ಗಂಟ ಸಿಡಿತೈತದ, ಸಿಡಿಸ್ಕೊಂಡು ಓಡಾಡ್ತಾರ ಎಲ್ಲ ಕಡೆ. ಧೂಳು ಇಲ್ಲ, ಸಿಡಿಸೋದು. ಆಹಾ, ಏನು ಕ್ಯಾಂಪ್ ಅಲ್ಲ. ಇಲ್ಲ ಫ್ಲಾಗರ ನೋಡಿ. ಅಕ್ಕಪಕ್ಕ ಇಲ್ಲಿ ರೆಸ್ಟೋರೆಂಟ್, ಇಲ್ಲಿ ಸಿಟಿ ಐತೆ, ಇಲ್ಲಿ ಹೋಟೆಲ್ ಐತೆ ನೋಡಿ, ಇಲ್ಲಿ ರೈಟ್ ಸೈಡ್. ನನಗೆ ಅಷ್ಟು ನಾನು ತಡ್ಕೊಂತೀನಿ.
ಲ್ಯಾಂಡ್ ಸ್ಲೈಡ್ಸು ಬೇಜಾನಾಗಿದೆ, ರೈಟಿಗೆ ಬನ್ನಿ. ಹಾಂ, ಫ್ರೀ. ನಿಲ್ಸಿದ್ದೀವಿ ಕೃಷ್ಣ ಹೋಟ್ಲ್ ಅಂತ, ಕೃಷ್ಣ ರೆಸ್ಟೋರೆಂಟ್ ಅಂತ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಹೊರಡೋಣ ಬೇಗ. ಆಲ್ರೆಡಿ ನಮಗೆ 3 ಅವರ್ ಡಿಲೇ ಆಗಿಬಿಟ್ಟಿದೆ. ಅದನ್ನು ರಿಕವರ್ ಬೇರೆ ಮಾಡಬೇಕು. ರೋಡಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಗಿದ್ದಾವೆ. ಸೊ ನೋಡೋಣ, ಸಿಗೋಣ ಆನ್ ದ ವೇ. ತಿಂಡಿ ಗಂಟೆ ಮಾಡಿಕೊಂಡು ಲೆಟ್ಸ್ ಗೋ ಟು ಬದ್ರಿನಾಥ್. ಡೇ 7 ಗೈಸ್, ಜಾಲಿ, ಲೆಟ್ಸ್ ಗೋ. ನಾವು ಚೋಲೆ ಭಟೂರೆ ತರಿಸಿದ್ದೀವಿ. ಪೂರಿ ಮತ್ತು ಇದು ಕಾಳು ಚೋಲೆ ಭಟೂರೆ ಅಂತಾರಲ್ಲ. ಸೊ ಇಲ್ಲಿ ಪೋಹ ಸೊ ಮತ್ತೆ ತಿರ್ಗಾ ಚೋಲೆ ಭಟೂರೆ ತರಿಸ್ಕೊಂಡಿದ್ದಾರೆ. ಸೊ ನಾವು ಡೈರೆಕ್ಟ್ ಚೋಲೆ ಭಟೂರೆ ತರಿಸ್ಕೊಂಡಿದ್ದೀವಿ. ಸೊ ಒಳ್ಳೆ ವ್ಯೂ ಮುಂದೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಈ ಥರ ಯಾವತ್ತೂ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಪದೇ ಪದೇ ಸಿಗಲ್ಲ. ನೀಟಾಗಿ ತಿಂದು ಎಂಜಾಯ್ ಮಾಡೋಣ ವ್ಯೂನ. अभी क्लियर हो गया है क्या? हाँ हाँ, from here it is almost 200 kilometers. okay, near people koti is a place. There is landslide. okay. अरे वो दोबारा गिर गया क्या? दोबारा गिर गया. We just waited for 17 hours. You came back or you were coming from what? I was coming from Badrinath. Okay. And then we just traveled for 100 kilometers Okay. from Badrinath, and we found that. Okay, that's good. And then we were there for like say 6 hours, 8 hours around on the traffic. Then we returned back and stayed at hotel. And 2:30 around we got a call that we are now. Abhi the landslide has happened. Check once. Otherwise there is one more route for the bike. Chopta. Okay. Chopta is different. From this. अरे कौन जगह है? तो पहाड़ी वाली गली बनी हुई है. चौकता से बना है. हाँ वही तो चौकता से. चौकता. फिर वो क्रॉस करना पड़ेगा. हाँ वो चौकता से अंदर का रास्ता है. हाँ. ठीक है, देखेंगे. थैंक यू भैया. ಅದೇ ಏನೋ ಆಕ್ಸಿಡೆಂಟ್ ಆಗೈತಂತೆ, ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು. ಒಂದು ಆಗಿತ್ತಂತೆ, ಆಗಿದ್ದಕ್ಕೆ ಅವ್ರು ಸ್ಟ್ರಕ್ ಆಗಿದಂತೆ. ಅವ್ರು ಬದ್ರಿನಾಥಲ್ಲಿ ರಿಟರ್ನ್ ಬರ್ತಾ ಇರೋರಂತೆ. ಸೊ ಅಲ್ಲಿಂದ ಸ್ಟ್ರಕ್ ಆದರೂ ಮತ್ತೆ ರಿಟರ್ನ್ ಹೋಗಿ ಮತ್ತೆ ಲ್ಯಾಂಡ್ ಸ್ಲೈಡ್ ಕ್ಲಿಯರ್ ಆದಮೇಲೆ ಬರ್ತಾ ಇದ್ರಂತೆ. ಮತ್ತೆ ತಿರ್ಗಾ ಲ್ಯಾಂಡ್ ಸ್ಲೈಡ್ ಆಯ್ತಂತೆ. ಸೊ ಈ ಥರ ಇದೆ. ಮತ್ತೇನು ಕ್ಲಿಯರ್ ಇದೆನೋ ಇಲ್ಲ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಆಯಿತು. ಚೊಲೆ ಭಟೂರೆ ತಿಂದು ಬಿಡ್ತಾ ಇದ್ದೀವಿ. ನಾನು ಸ್ವಲ್ಪ ಮೊಬೈಲ್ ಹಾಂ ಎ ಸಿ ಇಲ್ಲ ಇಷ್ಟು ಜೀಪು ಇಲ್ಲಿ ನೋಡಿ ಹಂಗೆ ಈಗೆಲ್ಲ ಕಲ್ಲುಗಳು ಅಷ್ಟೊಂದು ಜರದ್ರೆ ಹೆಂಗಿರುತ್ತೆ ಗೊತ್ತಾ. ಗುಡ್ಡಲ್ಲಿ ಕಳೆದ ಹೇಳ್ತಾರೆ.
ಲ್ಯಾಂಡ್ ಸ್ಲೈಡ್. ಚೆನ್ನಾಗಿರುತ್ತೆ, ಟೆನ್ಷನ್ ಇರಲ್ಲ. ಮಳೆ ಬಂದ್ರೇ ಲ್ಯಾಂಡ್ ಸ್ಲೈಡ್ದು ಭಯ, ಮಳೆ ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ಮಳೆ ಬರ್ದಾಗ ನೋಡ್ಕೊಳಪ್ಪ ಈಶ್ವರ, ಬರ್ತಾ ಇದ್ದೀವಿ ನಿನ್ನ ನೋಡೋಕ್ಕೆ. ಕೇದಾರ್ನಾಥ 118 ಎಷ್ಟಿದೆ, 237. ಸೂಪರ್ ಸೂಪರ್, ಲೆಟ್ಸ್ ಗೋ. ರೋಡ್ ಚೆನ್ನಾಗಿದೆ, ಲ್ಯಾಂಡ್ ಸ್ಲೈಡ್ಗಳು ಸಿಕ್ಕಾಪಟ್ಟೆ ಆಗಿದ್ದಾವೆ, ಅದನ್ನು ನೋಡ್ಕೊಂಡು ಹೊಡಿಬೇಕು. ನಮ್ಮ ಲಕ್ ಅಂದ್ರೆ ಏನು ಅಂದರೆ ಮಳೆ ಇಲ್ಲ, ಮಳೆ ಬರಬಾರ್ದು ಅಂತ ದೇವ್ರಿಗೆ ಬೇಡ್ಕೊತ ಇದ್ದೀನಿ. ಬಂದಿಲ್ಲಂದರೆ ಒಳ್ಳೆಯದು, ನೋಡೋಣ. ಬಂದರೆ ಲ್ಯಾಂಡ್ ಸ್ಲೈಡ್ಗೆ ಒಂದು ದಾರಿ ಮಾಡಿಕೊಟ್ಟಂಗೆ ಆಯ್ತದೆ. ಅದಕ್ಕೆ ಕ್ರೇಜಿ ರೋಡ್ ಗುರು. ಕೋತಿಗಳು ಅಡ್ಡ ಬಂದ್ಬಿಡ್ತವೆ, ಹುಷಾರು. ಲಂಗೂರ್ಸ್, ನಾಟ್ ಕೋತೀಸ್, ಇಟ್ಸ್ ಲಂಗೂರ್ಸ್. ತಂಪು, ಬಾಡಿ ತಂಪಾಗ್ತೈತಿ ಇವಾಗ. ಆಗಲಿ ಅಲ್ಲ, ಸಖತ್ತಾಗಿದೆ ಅಲ್ಲ. ಅಲ್ಲಿ ನೋಡಿ ಹೆಂಗೆ ಹೋಗ್ತಿದ್ದೆ ರೋಡು, ಇದೇ ರೋಡು, ಹಿಂಗೆ ಹೋಗೋದು, ಹಿಂಗೆ ಹೋಗ್ತಾ ಇರೋದು, ಅಲ್ಲಿಗೆ ಹೋಗುತ್ತಿದ್ದು ರೋಡು. ಬಸ್ಸು ಬೈ ಆ್ಯಕ್ಚುಲಿ ಪೆಟ್ರೋಲ್ ಬಂಕು. ಏನದು ಗೊತ್ತಿಲ್ಲ ಭಯ್ಯ. ಲೊಕೇಶನಲ್ಲಿ ಎಲ್ಲೂ ಪೆಟ್ರೋಲ್ ಬಂಕ್ ತೋರಿಸ್ತಾ ಇಲ್ಲ, ರಿಸ್ಕಲ್ಲಿ ಹೊಡಿತಾ ಇದೆ ಗಾಡಿ. ನಾವು ಹಾಕ್ಸೇ ಇಲ್ಲ, ಪೆಟ್ರೋಲೇ ಹಾಕ್ಸಿಲ್ಲ ಆ್ಯಕ್ಚುಲಿ. ಅಲ್ಲಿ ಅವನೇನೋ ಸ್ಕ್ಯಾಮ್ ಮಾಡ್ತಾ ಇದ್ದ ಅಂದ್ಬಿಟ್ಟು ಹಾಕ್ಸ್ಲಿಲ್ಲ. ಸೊ ಹಂಗಾಗಿ ಮುಂದೆ ಬಂದು ಹಾಕ್ಸೋಣ ಅಂದ್ಕೊಂಡ್ರೆ ಆಮೇಲೆ ಹಾಕ್ಸೋಕ್ಕೆ ಆಗಲಿಲ್ಲ. ಕ್ರೇಜಿ. ಸೊ 51 ಕಿಲೋಮೀಟ್ರ್ ರಿಸರ್ವೇ ಹೊಡೆದ್ಬಿಟ್ಟಿದ್ದೇನೆ ಆಲ್ರೆಡಿ. ಇನ್ನು ಒಂದು 50 ಹೊಡಿಬೋದು ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ಯಾವುದೋ ಪೆಟ್ರೋಲ್ ಬಂಕ್ ಸಿಕ್ಕರೆ ಒಳ್ಳೆಯದು. ಇವಂದಂತೂ ಓಹೋ ಬಸ್ಸು ಸೋಮೇಶ್ದಂತರೂ ಫುಲ್ ಖಾಲಿನೇ ಆಗ್ಬಿಟ್ಟೈತೆ ಅನ್ಸುತ್ತೆ ಅಂತಿದ್ದಾನೆ. ನೋಡಬೇಕು ಬಸ್ಸು. ಸೋಮ್ ಹಾಂ ಓಕೆ. ಓಹೋ ಡೌನ್ ಇದೆ ಬಾ, ಏನು ತೊಂದರೆ ಇಲ್ಲ. ನೋಡೋಣ, ಜಾಸ್ತಿ ಏನು ಡ್ರೈವ್ ಮಾಡಲ್ವಲ್ಲ, ಪೆಟ್ರೋಲ್ ಕಮ್ಮಿ ಕುಡಿತದೆ. ಫುಲ್ಲು ಗುರು, ಎಂಥ ರೋಡು. ಕಲ್ಗಳು ನೋಡ್ಕೊಳ್ಳಿ ಅಷ್ಟೇ, ಟೈರ್ಗಳು ಸ್ಲಿಪ್ ಆಗೋಯ್ತವೆ. ಹಾಂ 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 ಓಕೆ. ಏನು ಗುರು ವ್ಯೂ ಮುಂದೆ, ಸ್ವರ್ಗ ಗುರು. ಇನ್ನು ಕೇದಾರ್ನಾಥ್ ದರ್ಶನ, ಬದ್ರಿನಾಥ ದರ್ಶನ ಮುಗಿಸೋಕೆ ಹೋಗ್ತಾ ಇದ್ದೀವಿ. ಏನು ಹೇಳು, ಕ್ರೇಜ್ ಆಗಿರುತ್ತೆ. ಅಲ್ಲೋಡಲ್ಲ ಹೆಂಗೆ ಬಿದ್ರು, ಕಲ್ ಮೇಲೆ ಹೋದ್ರು. ಎಬ್ಸೋ ಆ ಕಡೆ ಹಾಕಿ ಗಾಡಿ, ಆ ಕಡೆ ಹಾಕಿ ಗಾಡಿ, ಆ ಕಡೆ. ಅದಕ್ಕೆ ಗಾಡಿ ಆ ಕಡೆ ಹಾಕಿ, ಕಲ್ ಮೇಲೆ ಎತ್ತಿಸ್ಬಿಟ್ರು. ಕಲ್ಲು ಬೀಳ್ತೈತೆ. ಸೂಪರ್. ಹಾಂ ಲಾರಿಯಲ್ಲಿ ಏನೂ ಇಲ್ವಲ್ಲೋ, ರಾಲಿಯಲ್ಲಿ ಏನೂ ಇಲ್ಲ. ಮುಂದೆ ಯಾವುದೋ ಸರಿಯಾಗ ಹೊಡೆದು ಬಿಟ್ಟವ್ರೆ ಅಷ್ಟೇ.
ಲ್ಯಾಪ್ಟಾಪ್ ಎಲ್ಲ ಕೇದಾರ್ನಾಥ್ 143 ಕಿಲೋಮೀಟರ್ಸ್. ಕೇದಾರ್ನಾಥ್ ಹಿಂಗೆ ಅದು ಬದ್ರಿನಾಥ್ ಮುಗಿಸ್ಕೊಂಡು ಹಂಗೆ ಕೇದಾರ್ನಾಥ್. ಅಯ್ಯೋ ಎಲ್ಲಿ ಕೈ ತೋರ್ಸಕ್ ಎಲ್ಲೈತೆ ಎಲ್ಲೈತಪ್ಪ 3 ಗಂಟೆವರೆಗೂ ಮಲ್ಕೊಳ್ಳೇ ಇಲ್ಲ, ಹಾಗಾಗಿ ಇವಾಗ ನಿದ್ದೆ ಹಿಡಿತಾ ಇದೆ. ಗಿರಿಬೇಗ ನಿದ್ದೆ ಬರ್ತೈತಂತೆ, ಕಿರಿಸ್ತಾವ್ರೆ. ಓ ಸಖತ್ತಾಗೈತೆ ರೋಡು, ಕ್ರೇಜಿ. ಸೊ ಮಳೆ ಬರ್ತೈತೆ ನೋಡ್ಬೋದು, ಅಲ್ಲಿ ಇಲ್ಲಿ ಫಾಗು, ಅಲ್ಲಂತೂ ಫುಲ್ ಫಾಗ್ ಇದೆ. ಮಳೆ ಆ್ಯಕ್ಚುಲಿ ಅದು ಫಾಗ್ ಥರ ಕಾಣ್ತಿರೋದು ಮಳೆದು ಆ್ಯಕ್ಚುಲಿ. ಸೊ ಇಲ್ಲಿ ಅಂತ ಬಡಿತಾ ಇದೆ ನೀರು. ಸೊ ಅದಕ್ಕೆ ಎಲ್ಲರೂ ರೈನ್ ಜಾಕೆಟ್ಸ್ ಹಾಕ್ಕೊಂತವ್ರೆ. ಸೊ ಬನ್ನಿ ಬೇಗ ನಾನು ರೈನ್ ಜಾಕೆಟ್ಸ್ ಹಾಕ್ಕೊಂಡು ರೆಡಿ ಆಗುವ. ವ್ಯೂ ನೋಡು ಯಾವ ಥರ ಇದೆ. ಸೊ ರೋಡ್ಗಳು ಮಾಡ್ತಾ ಇದ್ದಾರೆ ಅವಾಗಿಂದ ಇವಾಗ. ಏನು ಗೊತ್ತಾ, ಸಿಕ್ಕಾಬಟ್ಟೆ ಲಾಂಗು, ಅಲ್ಲಿಂದ ಆ ಥರ ಅಲ್ಲೆಲ್ಲೋ ರೋಡ್ ಬರುತ್ತೆ, ಹಂಗೆಲ್ಲೆಲ್ಲೋ ಹೋಗಿ ಹಿಂದೆಗಡೆ ಗುಡ್ಡ ಸುತ್ತ ತಗೊಂಬರ್ಬೇಕು. ಸೊ ಇವ್ರು ಏನು ಮಾಡ್ತಾರೆ, ಟನಲ್ ಮಾಡ್ತಾಯಿದ್ದಾರೆ. ಈ ಗುಡ್ಡದಿಂದ ಆ ಗುಡ್ಡಾಗ ಒಂದು ಟನಲ್ಲು. ಸೊ ಆ ಥರ ಟನಲ್ಸ್ಗಳು ಮಾಡ್ತಿದ್ದಾರೆ. ಎಷ್ಟಾಗುತ್ತೆ ಅಷ್ಟು ಬ್ರಿಡ್ಜ್ಗಳು ಮಾಡ್ತಾಯಿದ್ದಾರೆ ಇವಾಗ. ನೋಡೋಣ, ಇವಾಗ ಆಲ್ಮೋಸ್ಟ್ ಎಲ್ಲ ಒಂದು ಎಕ್ಸೈಟ್ಮೆಂಟು ಅದು ಇದು ಎಲ್ಲ ಡೌನ್ ಆಗ್ಬಿಟ್ಟಿದೆ. ಲಡಾಖು ಅದು ಇದು ಒಂದಾಗೆಲ್ಲ ರೋಡ್ಗಳೆಲ್ಲ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಓಕೆ, ಇಲ್ಲ ನಾನು ಹಾಕ್ತೀನಿ. ಸೊ ನೋಡೋಣ, ಮಳೆ ಬರ್ತಾಯಿತ್ತಲ್ಲ, ಕ್ಲೈಮೇಟ್ ಇವಾಗ ಚೇಂಜ್ ಆಯ್ತು ಗುರು, ಖುಷಿ ಆಯ್ತೈತಿ. ಇವಾಗ ಬೆಳಿಗ್ಗೆಯಿಂದ ಬಿಸಿಲಲ್ಲಿ ಓಡಾಡಿ ಸಾಕಾಗೋಗಿತ್ತು ಎಲ್ಲ. ಎಷ್ಟು ಮತ್ತೆ ಹಾಕೊಂಡ್ರ ನೀರು? ಖಾಲಿ ಆಗೋಯ್ತಾನ ನಂದು ಬ್ಯಾಗಲ್ಲಿ. ಅಯ್ಯಪ್ಪ, ನೀರು ಕುಡ್ದು ಅಯ್ಯೋ ಹೆವಿ ನೀರು. 2 ಬಾಟ್ಲ್ 4 ಬಾಟ್ಲ್ ಖಾಲಿ ಆಗ್ತೈತೆ. ನೀರು ಕುಡಿ ಒಂಚೂರು. ಅದೇ ಊಟಕ್ಕೆ ನಿಲ್ಸ್ಕೊಂಡಿದ್ವಿ, ಏನೇನೋ ಐತಂತೆ. ಗಾಡಿ ಕಡೆ ಪಾರ್ಕ್ ಮಾಡಿದ್ದೀವಿ. ತರಕಾರಿ ಅಂಗಡಿ. ಅಷ್ಟೇ, ಬನ್ನಿ. ಇದೆ ಅಲ್ಲ ಭಯ್ಯ, ಇಷ್ಟ ತಗೊಂಡಿದೆ ಬಜ್ಜಿ ಬೋಂಡ ಮ್ಯಾಗಿ ಏನೋ ಒಂದು ತಿನ್ನೋದಷ್ಟೇ. ಓಹ್ ಗಾಯ್ಸ್, ವ್ಯೂ ನೋಡ್ತೀರಾ? ಹಾಂ, ಯು ವಾಂಟ್ ಟು ಸಿ ವ್ಯೂ? ಸೂಪರ್ ನೋಡಿ. ಓಹೋ ಏನು ಗುರು, ಬನ್ನಿ ಎಂಜಾಯ್ ಮಾಡೋಣ. ಊಟ ಗೀಟ ತಿಂಡಿ ಏನೋ ತಿನ್ಕೊಂಡು ಎಂಜಾಯ್ ಮಾಡೋಣ. ಬಾಯ್. ಸಖತ್ತಾಗಿದೆ ಅಲ್ಲ ವ್ಯೂ. ಬಾಯ್ಸ್ ಕೈ ಮಾಡಿ ನಮ್ಮ ಬಾಯ್ಸ್ ಹೋಗ್ಬಿಡ್ತಾರೆ ಮತ್ತೆ. ಬಾಯ್ಸು ಬಂದರು. ಲೆಟ್ಸ್ ಗೋ. ಯಾವ ಥರ ಇದೆ ವ್ಯೂ ನಿಂಗೆ ತೋರಿಸ್ಲಾ? ಸೂಪರ್ ಆಗಿದೆ ಅಲ್ಲ. ಲೆಟ್ಸ್ ಗೋ. ಸೊ ಮ್ಯಾಗಿ ತೊಗೊಂಡಿದ್ದೀವಿ. ಸೊ ಮ್ಯಾಗಿ ತಿಂತಾಯಿದ್ವಿ. ಟೈಮ್ ಬಂದುಬಿಟ್ಟು ಇಷ್ಟಾಗಿದೆ, 3 ಗಂಟೆ ಆಗಿದೆ. ಸೊ ಮ್ಯಾಗಿ ತಿಂತಾಯಿದ್ದೀವಿ. ಇನ್ನು ನಮ್ಮ ಡೆಸ್ಟಿನೇಷನ್ಗೆ ಹೋಗೋಕ್ಕೆ 6:30-7 ತೋರಿಸ್ತೈತೆ. ಸೊ ಎಲ್ಲ ಬಾಯ್ಸು ತಿಂತಾಯಿದ್ದಾರೆ ಮ್ಯಾಗಿ. ವ್ಯೂ ಮಾತ್ರ ಸಕ್ಕತ್ತಾಗಿದೆ, ಹಿಂದೆ ಸಕ್ಕತ್ ವ್ಯೂ. ಇಲ್ಲೇ ರೇಷನ್ ಅಂಗಡಿಯನ್ನು ತಗೊಂಡಿದ್ದಾರೆ. ಅಲ್ಲೇ ರೈಟ್ ಸೈಡ್ಗೆ ಈ ಸೈಡ್ಗೆ ಊಟದ್ದು ಎಲ್ಲ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ನೋಡಿ ಹೆಂಗಿದೆ, ಬರೀ ಟೆಂಟ್ ಇದೆ, ಕೆಳಗಡೆ ಮನೆ ಇದೆ. ಫುಲ್ ಆ ಸೈಡ್ ಏನೂ ಇಲ್ಲ, ಆ ಕಡೆ ಫುಲ್ ನೀರು, ವಾಟ್ರು. ಸಖತ್ತಾಗಿದೆ ಅಲ್ಲ. ಸೊ ಇದು ಯಾರು ನಡ್ಕೊಂಬರೋರು ಈ ಥರ ಕುತ್ಕೊಂಡು ಊಟ ಮಾಡೋಕ್ಕೆ ಸೊ ಚೆನ್ನಾಗಿದೆ. ಸೊ ಮಲಗಕ್ಕೂ ಜಾಗ ಇದೆ, ನೋಡ್ಬೋದು ನೀವು. ಅಲ್ಲೆಲ್ಲ ಬೆಡ್ಗಳು ಇಟ್ಟಿದ್ದಾರೆ, ಅಲ್ಲಿ ಹಿಂದೆಗಳೆಲ್ಲ ಬೆಡ್ಗಳು ಇಟ್ಟಿದ್ದಾರೆ. ಹಾಂ, ಮಲಗಕ್ಕೂ ಅದು ಇದು ಅಂತೆಲ್ಲ ಜಾಗ ಮಾಡೋರೆ.
ಚೆನ್ನಾಗಿದೆ. ಸೊ ಏನೋ ಮ್ಯಾಗಿ ತಿಂತಾ ಇದ್ದೀವಿ, ಹೆಂಗಿದೆ ಗೊತ್ತಿಲ್ಲ. ಸೊ ಮ್ಯಾಗಿ ತಿಂದು ಸಿಗೋಣ.